ಸ್ನೇಹಿತರೆ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಚಾನಲ್ನಿಂದ ನಿಮ್ಮ ಮಿತ್ರ ಕುಮಾರ್. ಸ್ನೇಹಿತರೆ, ಇಂದು ಹಾಸನದಲ್ಲಿ ಸಿದ್ದು ಬಲ ಪ್ರದರ್ಶನ. ಗೌಡರ ಭದ್ರಕೋಟೆಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಆರಂಭಿಸಿದ್ದಾರೆ. ಈ ಯಾತ್ರೆ ಕಾಂಗ್ರೆಸ್ ಸಮಾವೇಶವಾಗಿ ಮಾರ್ಪಟ್ಟಿದೆ. ಆದರೆ ಈ ಎರಡರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ JDSನ ಭದ್ರಕೋಟೆಯಲ್ಲಿರುವ ಹಾಸನ ಜಿಲ್ಲೆಯಲ್ಲಿ ಗೌಡರ ಭದ್ರಕೋಟೆಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಏರ್ಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಶೋಷಿತ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸ್ವಾಭಿಮಾನಿ ಸಮಾವೇಶಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನು ಪಕ್ಷದ ಕಾರ್ಯಕ್ರಮವಾಗಿ ರೂಪಿಸಿದ್ದಾರೆ. ಇದರಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪಕ್ಷದ ಹಿನ್ನೆಲೆಯಲ್ಲಿ ಸಮಾವೇಶ ನಡೆಯುತ್ತೆ. ಇತ್ತೀಚೆಗೆ ಮುಕ್ತಾಯಗೊಂಡಿರುವ ಉಪಚುನಾವಣೆ ಸೇರಿದಂತೆ ವಿವಿಧ ಆರೋಪಗಳು ಹಾಗೂ ಬಿಜೆಪಿ ನಾಯಕರ ಸರಣಿ ಆರೋಪಗಳಿಗೆ ಪ್ರತಿಯಾಗಿ ಬೃಹತ್ ಸಮಾವೇಶ ಇವತ್ತು ಹಾಸನದಲ್ಲಿ ನಡೆದಿದೆ. ಈಗಾಗಲೇ ಮೈಸೂರು, ಗುಲ್ಬರ್ಗ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಲ್ಲೂ ಕೂಡ ಬೃಹತ್ ಸಮಾವೇಶ ನಡೆಸುವ ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು 1 ರಿಂದ 2 ಜನರು ನಿರೀಕ್ಷೆಯಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಆರಂಭವಾಗುವ ನಿರೀಕ್ಷೆ ಇದೆ. ಹಿಂದಿನ ದಿನದಲ್ಲಿ DK ಶಿವಕುಮಾರ್ ವೇದಿಕೆಯನ್ನ ಈ ಸಮಾವೇಶ ಏನಿದೆ ನಮ್ಮ ಜಿಲ್ಲಾ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶಯ. ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು ಸ್ವಾಭಿಮಾನಿಗಳಾದಷ್ಟು ನಾವು ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಾರಂತ ಕೆಲಸದ ಅಡಿಯಲ್ಲಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ, ನಾವು ಸಹಕಾರ ಕೊಡ್ತೇವೆ, ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ದಾರೆ. ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಲ್ಲಿ 1 ಲಕ್ಷ ಇದೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಟೀಕೆ ಮಾಡೋಣ, ಮತದಾನ ಕೊಟ್ಟಿದ್ದಾರೆ. ಈಗ ವಿರೋಧ ಪಾರ್ಟಿಗಳು ಹೇಳ್ತಾರೆ, ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು ನಮ್ಗೆ ಅನೇಕ ಟೀಕೆಗಳ ವಿಚಾರ ಮಾಡ್ತಾರೆ, ಏನ್ ಬೇಕು ಸಮಾವೇಶ. ನಮ್ಮ ಪೊಲಿಟಿಕಲ್ ಪಾರ್ಟಿ ರಾಜಕಾರಣ ಅಂತ ನಮಗೂ ಜನರ ಸಂಬಂಧ, ಜನರ ಭಾವನೆ ಅವ್ರ ಜೊತೆಗೆ ನಾವು ಕೊಟ್ಕೊಳ್ಳುವಂತ ಕಾರ್ಯಕ್ರಮ. ನಮಗೂ ನಿಮ್ಗೆ ಇಷ್ಟೇ ಸಂಬಂಧ. ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀವಿ, ನಾವು ಬದುಕಿನ ಮೇಲೆ ನಾವು ಬದುಕಕ್ಕೋಸ್ಕರ